ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶಸ್ತ್ ಆ್ಯಪ್ 2.0 ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಯೋಣ. ಇದು ಶಾಲೆಯಲ್ಲಿನ ಮಕ್ಕಳ ಅಂಗವೈಕಲ್ಯತೆಯನ್ನು ಪರಿಶೀಲಿಸಿ ದಾಖಲಿಸುವಂತಹ ಆ್ಯಪ್ ಆಗಿದೆ. ಇದರಲ್ಲಿ NCERT ಮತ್ತು NEP ಗುರುತಿಸಲ್ಪಟ್ಟಂತಹ 21 ಅಂಗವೈಕಲ್ಯದ 63 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಶಾಲಾ ಮಟ್ಟದಲ್ಲಿ ಮಕ್ಕಳಲ್ಲಿ ಏನಾದರೂ ಅಂಗವಿಕಲತೆ ಇದ್ದಲ್ಲಿ ಅದನ್ನು ಪ್ರಾಥಮಿಕ ಹಂತದಲ್ಲೇ ಗುರುತಿಸಿ ಶಿಕ್ಷಕರಿಗೆ ಮಕ್ಕಳ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಪಾಠ ಬೋಧನೆಗೆ ಸಹಕಾರಿಯಾಗುವಂತೆ ಸಹಾಯಕವಾಗಿದೆ. ಹಾಗಂತ ತುಂಬ ಗೊಂದಲ ಆಗೋದೇನು ಬೇಡ. ಇದನ್ನು ನಾವು 4 ಹಂತಗಳಲ್ಲಿ ಈಸಿಯಾಗಿ ಕೈಗೊಳ್ಬೋದು. ಮೊದಲನೇ ಹಂತ, ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರು ಪ್ರಶಸ್ತ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಎರಡನೇ ಹಂತದಲ್ಲಿ ಮುಖ್ಯ ಗುರುಗಳು ತಮ್ಮ ಶಾಲೆಯ ಎಲ್ಲ ಶಿಕ್ಷಕರನ್ನು ಲಾಗಿನ್ ಆಗಿರೋದನ್ನು ಖಚಿತಪಡಿಸ್ಕೊಂಡು ಅವರನ್ನು ಅಪ್ರೂವ್ ಮಾಡಬೇಕಾಗುತ್ತೆ. ಇನ್ನು ಮೂರನೇ ಹಂತದಲ್ಲಿ ಮುಖ್ಯ ಗುರುಗಳು ಎಲ್ಲ ಸಹ ಶಿಕ್ಷಕರಿಗೆ ತಮ್ಮ ಶಾಲೆಯ ತರಗತಿಗಳನ್ನು ಅಸೈನ್ ಮಾಡಬೇಕಾಗುತ್ತೆ. ಇನ್ನು 4ನೇ ಹಂತದಲ್ಲಿ ಸಹ ಶಿಕ್ಷಕರು ತಮಗೆ ಅಸೈನ್ ಮಾಡಿದಂಥ ತರಗತಿಯ ಎಲ್ಲ ಮಕ್ಕಳನ್ನು ಆ್ಯಡ್ ಮಾಡಿಕೊಂಡು ಸ್ಕ್ರೀನಿಂಗ್ ಪ್ರೊಸೆಸನ್ನು ಮಾಡಬೇಕಾಗುತ್ತೆ. ಈ 4 ಹಂತಗಳನ್ನು ನೀವು ನೆನ್ಪಿಟ್ಕೊಂಡು ಮಾಡೋದಾದರೆ ತುಂಬ ಈಸಿಯಾಗಿ ಇದನ್ನು ಕಂಪ್ಲೀಟ್ ಮಾಡ್ಬೋದು. ಅದು ಹೇಗೆ ಅಂತ ನಾವೀಗ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ, ಇಂತಹ ಇನ್ಫಾರ್ಮೇಷನನ್ನು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಪಡೆಯಲು ಈ ಕೂಡಲೇ ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಪ್ಲೇಸ್ಟೋರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಪ್ರಶಸ್ತ್ ಆ್ಯಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ ಪ್ರಶಸ್ತ್ ಅಂತೇಳಿ, ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ಕೆಲವೊಂದಿಷ್ಟು ಅಂಗವಿಕಲತೆಯ ಚಿತ್ರಗಳಿರುತ್ತವೆ. ನಂತರ ಪ್ರಶಸ್ತ್ ಅಂತೇಳಿ ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಇರುವಂತಹ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮ ಪ್ರಶಸ್ತ್ ಆ್ಯಪ್ನ ಲಾಗಿನ್ ಪೇಜ್ ಆಗಿರುತ್ತೆ. ಇಲ್ಲಿ ನೀವು 2 ರೀತಿ, ಲಾಗಿನ್ ವಿತ್ ಆಧಾರ್ ಅಥವಾ ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ 2 ರೀತಿ ಆಪ್ಷನ್ ಇರುತ್ತೆ. ಲಾಗಿನ್ ವಿತ್ ಮೊಬೈಲ್ ನಂಬರ್ ಮಾಡಬೇಕಾದ್ರೆ ಲಾಗಿನ್ ವಿತ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಮೇಲ್ಗಡೆ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ನಂತರ ಪಿನ್ ನಿಮಗೆ ಹಾಕುವ ಅಗತ್ಯ ಇಲ್ಲ. ಅದಕ್ಕೋಸ್ಕರ ನೀವು ಈ ಪಿನ್ಲೆಸ್ ಅಥೆಂಟಿಕೇಷನ್ ಅಂತ ಇದೆಯಲ್ಲ ಕೆಳಗಡೆ, ಅದನ್ನು ಕ್ಲಿಕ್ ಮಾರ್ಕ್ ಮಾಡಿಕೊಂಡು ಆಗ ಕೇವಲ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸೈನ್ ಇನ್ ಮಾಡಬೇಕಾಗುತ್ತೆ. ಇದು ಒಂದು ರೀತಿಯ ಸೈನ್ ಇನ್ ವಿಧಾನ ಆಗುತ್ತೆ. ಅಥವಾ ಬ್ಯಾಕ್ ಬಂದುಬಿಟ್ಟು ಲಾಗಿನ್ ವಿತ್ ಆಧಾರ್ ಅಂತ ನೀವು ಲಾಗಿನ್ ಮಾಡೋದಾಗಿದ್ದರೆ ಲಾಗಿನ್ ವಿತ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ನಾವೀಗ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನಾವು ಲಾಗಿನ್ ಮಾಡೋಕ್ಕಿಂತ ಮುಂಚೆ ಏನಂತಂದರೆ, ನಮ್ಮ ಆಧಾರ್ ಕಾರ್ಡು ಡಿಜಿಲಾಕರ್ಗೆ ಲಿಂಕ್ ಆಗಿರಬೇಕು. ಒಂದು ವೇಳೆ ಆಗಿದ್ದಿಲ್ಲ ಅಂದರೆ ಡಿಜಿಲಾಕರ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಆಧಾರ್ ಮಾಹಿತಿಯನ್ನು ಹಾಕಿ ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ತೋರಿಸ್ಬೇಕಂದ್ರೆ ತುಂಬ ಡೀಪ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಆಧಾರ್ ಕಾರ್ಡನ್ನು ಹಾಕಿ ನಾನು ಲಾಗಿನ್ ಆಗ್ತೀನಿ. ಆಗ ನೀವು ಹಾಕಿದಂಥ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರಿಗೆ OTP ಹೋಗಿರುತ್ತೆ. ಆ OTPಯ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಕೆಳಗಡೆ ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಇಲ್ಲಿ ಇಮೇಲನ್ನು ಹಾಕುವಾಗ ಒಂದು ವಿಷಯನ ನಾವು ಗಮನಿಸಬೇಕು. ಮುಖ್ಯ ಗುರುಗಳು ಲಾಗಿನ್ ಆಗುವಾಗ ಶಾಲೆಯ ಇಮೇಲ್ ಅಡ್ರೆಸ್ ಏನಾದರೂ ಇದ್ದರೆ ಶಾಲೆಗೆ UDIS ಕೋಡ್ಗೆ ಲಿಂಕ್ ಇರುವಂತಹ ಇಮೇಲ್ ಅಡ್ರೆಸ್ಸನ್ನೇ ಹಾಕಬೇಕಾಗುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆಗ ಇಮೇಲ್ ಅಡ್ರೆಸ್ಸಿಗೆ ಒಂದು OTP ಹೋಗಿರುತ್ತೆ. ಆ OTPಯನ್ನು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ಗೆ ಬಂದಿರುವಂತಹ OTP ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ವೆರಿಫೈ ಆಗಿಬಿಟ್ಟು ಈ ರೀತಿಯ ಡಿಜಿಲಾಕರ್ ಪೇಜ್ ಡೀಟೇಲ್ಸ್, ವ್ಯಾಲಿಡಿಟಿ ಡೇಟ್, ಈ ರೀತಿ ಇರುವಂತಹ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಇರುವಂತಹ ಆಲೋ ಮೇಲೆ ಕ್ಲಿಕ್ ಮಾಡಿ. ಆಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತೇಳಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ನಂತರ ನಿಮ್ಮ ಹೆಸರನ್ನು ತೆಗೆದುಕೊಂಡು ಇಲ್ಲಿ ನಿಮ್ಮ ರೋಲ್ ಏನು ಅಂತೇಳಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಡ್ರಾಪ್ ಡೌನಿಂದ ನೀವು ಟೀಚರಾ, ಸ್ಪೆಷಲ್ ಎಜುಕೇಟರ್ ಆರ್ ಹೆಡ್ ಟೀಚರ್ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಹೆಡ್ ಟೀಚರ್ ತೋರಿಸ್ತಿದ್ದೀನಲ್ಲ, ಅದಕ್ಕೆ ಹೆಡ್ ಟೀಚರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಹೆಡ್ ಟೀಚರ್ ಸೆಲೆಕ್ಟ್ ಮಾಡಿದ ತಕ್ಷಣ ಎಂಟರ್ ಸ್ಕೂಲ್ UDIS ಕೋಡ್ ಬರುತ್ತೆ. UDIS ಕೋಡನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ UDIS ಕೋಡ್ಗೆ ಲಿಂಕ್ ಇರುವಂಥ ಇಮೇಲ್ ID ಯನ್ನು ನೀವು ಮತ್ತೊಮ್ಮೆ ಹಾಕಿಬಿಟ್ಟು ಕಂಟಿನ್ಯೂ ಮೇಲೆ
ಕ್ಲಿಕ್ ಮಾಡಿ. ಆಗ ಯು ಆರ್ ರಿಜಿಸ್ಟರಿಂಗ್ ಆ್ಯಸ್ ಎ ಟೀಚರ್ ಅಂತೇಳಿ ಡು ಯು ವಾಂಟ್ ಟು ಕಂಟಿನ್ಯೂ ವಿತ್ ದೀಸ್ ಡೀಟೇಲ್ಸ್ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಹಾಕಿರುವಂತಹ ಡೀಟೇಲ್ಸ್, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಪಾಪಪ್ ಮೆಸೇಜ್ ಬರುತ್ತೆ, ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಪ್ರೊಫೈಲ್, ವೆಲ್ಕಮ್ ಟು ಯುವರ್ ಪರ್ಸನಲೈಸ್ಡ್ ಡ್ಯಾಶ್ಬೋರ್ಡ್ ಅಂತ. ಮೇಲಿರುವಂತಹ ಕ್ರಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಮುಖ್ಯ ಗುರುಗಳ ಮೇನ್ ಪೇಜಲ್ಲಿ ಇದ್ದೀರಾ. ಈ ರೀತಿ ಮುಖ್ಯ ಗುರುಗಳ ಲಾಗಿನ್ ಪ್ರೊಸೆಸ್ ಆಗಿರುತ್ತೆ. ಇದರಲ್ಲಿ ನೀವು ನೋಡ್ಬೋದು ನಿಮ್ಮ ಹೆಸರು ಮತ್ತು ಹೆಡ್ ಟೀಚರ್ ಅಂತೇಳಿ ನಿಮ್ಮ ಶಾಲೆಯ ಹೆಸರು ಡಿಸ್ಪ್ಲೇ ಆಗಿರುತ್ತೆ. ಕೆಳಗಡೆ ಟೋಟಲ್ ಸ್ಟೂಡೆಂಟ್ಸ್ ಇನ್ ಸ್ಕೂಲು, ಟೋಟಲ್ ಸ್ಟೂಡೆಂಟ್ಸ್ ಸ್ಕ್ರೀನ್ಡ್ ಇನ್ ಪಾರ್ಟ್ 1, ಪಾರ್ಟ್ 2 ಅವೆಲ್ಲ ಕೂಡ 0 ಆಗಿವೆ. ಯಾಕಂದರೆ ನೀವು ಇನ್ನೂ ಏನು ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಇನ್ನು ಟು ಡೂ ಲಿಸ್ಟಲ್ಲಿ ನೀವೇನು ಮಾಡಬೇಕಾಗುತ್ತೆ, ಮ್ಯಾನೇಜ್ ಟೀಚರ್ ಅಂತಿರುತ್ತೆ. ಟೀಚರ್, ಆ ಮ್ಯಾನೇಜ್ ಟೀಚರಲ್ಲಿ ಪೆಂಡಿಂಗ್ ಟೀಚರ್, ಅಕ್ಸೆಪ್ಟ್, ರಿಜೆಕ್ಟೆಡ್ ಅಂತ 3 ರೀತಿ ಟೀಚರ್ ಇರುತ್ತೆ. ನೆಕ್ಸ್ಟ್ ಇನ್ನು ಅಸೈನ್ ಸ್ಕ್ರೀನಿಂಗ್ಸಲ್ಲಿ ನಾವು ಸ್ಕ್ರೀನಿಂಗ್ಸನ್ನು ಟೀಚರ್ಸ್ಗೆ ಅಸೈನ್ ಮಾಡೋದು ಬೇಕಾಗುತ್ತೆ. ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಇನ್ನು ಮ್ಯಾನೇಜ್ ಸ್ಟೂಡೆಂಟ್ಸಲ್ಲಿ ಕೂಡ ಕ್ಲಾಸ್ ಮತ್ತು ಟೀಚರನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನೀವು ಏನಾದರೂ ಎಡಿಟ್ ಇದ್ದರೆ, ಅಂದರೆ ಯಾವ ಕ್ಲಾಸಲ್ಲಿ ಯಾವ ಟೀಚರ್ಗೆ ನೀವು ಅಸೈನ್ ಮಾಡ್ತೀರಲ್ಲ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕಾಗುತ್ತೆ ಅಂತಂದರೆ ಅದನ್ನು ಚೇಂಜ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಮತ್ತು ಬೇರೆ ಶಿಕ್ಷಕರನ್ನು ನಾವು ಅಸೈನ್ ಮಾಡ್ಬೋದಾಗಿದೆ. ನಂತರ ಸ್ಕ್ರೀನಿಂಗ್ ಪಾರ್ಟ್ 1ನಲ್ಲಿ ನಾವು ಸ್ಕ್ರೀನಿಂಗ್ ಮಾಡುವಂತಹ ವರ್ಕ್ ಇದಾಗಿರುತ್ತೆ. ಸ್ಕ್ರೀನಿಂಗ್ ಪಾರ್ಟು ವಿಶೇಷ ಶಿಕ್ಷಕರು, ಅಂಗವಿಕಲರಿಗರಿಗೆ ಅಂತೇಳಿ ವಿಶೇಷ ಶಿಕ್ಷಕರು ಇರ್ತಾರಲ್ಲ ಅವರಿಗೆ ಸ್ಕ್ರೀನಿಂಗ್ ಪಾರ್ಟು ಸಂಬಂಧಿಸುತ್ತೆ. ಇನ್ನು ಇಲ್ಲಿ ಪ್ರೊಫೈಲು, ಹೋಮ್ ಅಂತಿದೆಯಲ್ಲ ಕೆಳಗಡೆ, ಹೆಲ್ಪು, ದೀಕ್ಷಾ ಅಂತೇಳಿ ಈ ಐಕನ್ಸಲ್ಲಿ, ಈ ಮೆನ್ಯೂಸಲ್ಲಿ ಪ್ರೊಫೈಲನ್ನು ನೀವು ನೋಡ್ಬೋದು. ಇಲ್ಲಿ ನಿಮ್ಮ ಹೆಸರು ಜೊತೆಗೆ ಪ್ರಶಸ್ತ್ ಅಕೌಂಟ್ ನಂಬರ್ ಕೂಡ ಇಲ್ಲೇ ಡಿಸ್ಪ್ಲೇ ಆಗಿರುತ್ತೆ. ಶಿಕ್ಷಕರಿಗೆ ಈ ಪ್ರಶಸ್ತ್ ಅಕೌಂಟ್ ನಂಬರ್ ಬೇಕಾಗುತ್ತೆ. ಇದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕು. ನಂತರ ಈಗ ಶಾಲೆಯಲ್ಲಿರುವ ಎಲ್ಲ ಸಹ ಶಿಕ್ಷಕರು ಹೇಗೆ ಲಾಗಿನ್ ಆಗಬೇಕಂದ್ರೆ ಮೊದಲು ಪ್ಲೇಸ್ಟೋರ್ ಮೂಲಕ ಪ್ರಶಸ್ತ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸ್ಕಿಪ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ವಿತ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಅವರ ಡಿಜಿಲಾಕರ್ ಕನೆಕ್ಟ್ ಆಗಿರುವಂತಹ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಆಧಾರ್ ಲಿಂಕ್ ಇರುವಂತಹ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಆ OTPಯನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ನಿಮ್ಮ ಹೆಸರಿನೊಂದಿಗೆ ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್ ಇರುವಂತಹ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ನಿಮಗೆ ಸಂಬಂಧಿಸಿದಂತಹ ಇಮೇಲ್ ಅಡ್ರೆಸ್ಸನ್ನು ನೀವೀಗ ಹಾಕಿ ವೆರಿಫೈ ಮಾಡಬೇಕು. ಆಗ ನೀವು ಹಾಕಿರುವಂಥ ಇಮೇಲ್ ಅಡ್ರೆಸ್ಸಿಗೆ OTP ಸೆಂಡ್ ಆಗುತ್ತೆ. ಆ OTPಯನ್ನು ಇಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. OTPಯನ್ನು ವೆರಿಫೈ ಮಾಡಿದ ಮೇಲೆ ರೀಡೈರೆಕ್ಟ್ ಆಗಿಬಿಟ್ಟು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್ ಮತ್ತು ಮೊಬೈಲ್ ನಂಬರ್, ಮತ್ತೊಮ್ಮೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಲು ಕೇಳುತ್ತೆ. ಹಾಕಿಬಿಟ್ಟು ವೆರಿಫೈ ಮಾಡಿ. ಮೊಬೈಲ್ ನಂಬರಿಗೆ ಬಂದಿರುವಂಥ OTPಯನ್ನು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ರೀಡೈರೆಕ್ಟ್ ಆಗಿಬಿಟ್ಟು ಈ ರೀತಿ ನಿಮ್ಮ ಮುಂದೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಇರುವಂಥ ಆಲೋ ಮೇಲೆ ಕ್ಲಿಕ್ ಮಾಡಿ. ಆಗ ಪ್ರೊಸೆಸಿಂಗ್ ಆಗಿಬಿಟ್ಟು ನಿಮ್ಮ ಹೆಸರಿನಲ್ಲಿರುವಂತಹ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ರೋಲ್ ಏನು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನೀವು ಟೀಚರಾ, ಸ್ಪೆಷಲ್ ಎಜುಕೇಟರಾ ಅಥವಾ ಹೆಡ್ ಟೀಚರಾ ಅಂತೇಳಿ. ನಾನು ಟೀಚರ್ದು ತೋರಿಸ್ತಿದ್ದೀನಿ, ಅದಕ್ಕೆ ಟೀಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇನ್ನು ಸೆಲೆಕ್ಟ್ ಟೀಚರ್ ಕೆಟಗರಿ ಅಂತ ಬರುತ್ತೆ. ಇಲ್ಲಿ PRT, TGT ಮತ್ತು PGT ಅಂತ 3 ರೀತಿಯ ಆಪ್ಷನ್ಸ್ ಇರುತ್ತೆ. PRT ಅಂತಂದರೆ ಪ್ರೈಮರಿ ಟೀಚರ್ 1 to 5th ಇರುವಂಥವರು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ನು TGTಯಲ್ಲಿ 6 to 10th ಇರುವಂಥವರು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ PGT ಅಂದರೆ 11th and 12th ಬರುತ್ತೆ. ಸೊ ನಾನು ಈಗ ಪ್ರೈಮರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಟೀಚಿಂಗ್ ಲೆವೆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಡೌನ್ ಆ್ಯರೋ ಮಾರ್ಕನ್ನು ಪ್ರೆಸ್ ಮಾಡಿದಾಗ ಫಂಡಮೆಂಟಲ್, ಆಮೇಲೆ ಪ್ರಿಪ್ರೇಟರಿ, ಮಿಡಲ್, ಸೆಕೆಂಡರಿ ಅಂತ ಬರುತ್ತೆ. ನಮ್ಮದು 1 ರಿಂದ 5ನೇ ತರಗತಿಯ ಶಾಲೆ ಆಗಿರೋದ್ರಿಂದ ಪ್ರಿಪ್ರೇಟರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಸೂಕ್ತವಾದಂತಹ ಲೆವೆಲನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ನೀವಿಲ್ಲಿ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಇರುವಂತಹ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ ಯು ಆರ್ ರಿಜಿಸ್ಟರಿಂಗ್ ಆ್ಯಸ್ ಟೀಚರ್ ಫಾರ್ ಸ್ಕೂಲ್ ವಿತ್ ಡೈಸ್ ಕೋಡ್ ಅಂತೇಳಿ ಡು ಯು ವಾಂಟ್ ಟು ಕಂಟಿನ್ಯೂ ವಿತ್ ದೀಸ್ ಡೀಟೇಲ್ಸ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ಮುಂದೆ ಈ ರೀತಿಯ ಇಂಟರ್ಫೇಸ್ಗೆ ನಿಮ್ಮನ್ನು ಸೆಂಡ್ ಮಾಡುತ್ತೆ. ಅಲ್ಲಿ ನೇಮ್ ಮತ್ತು ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್ ಎಲ್ಲ ಇರುತ್ತೆ. ಅದನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಪ್ರೊಫೈಲ್, ವೆಲ್ಕಮ್ ಟು ಯುವರ್ ಪರ್ಸನಲೈಸ್ಡ್ ಡ್ಯಾಶ್ಬೋರ್ಡ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಮೇಲಿರುವಂತಹ ಕ್ರಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ.
ಆಗ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರಿರುತ್ತೆ, ಟೀಚರ್ ಅಂತ ಡೆಸಿಗ್ನೇಷನ್ ನೀವು ತೊಗೊಂಡಿರೋದಿರುತ್ತೆ ಮತ್ತು ನಿಮ್ಮ ಸ್ಕೂಲ್ ಇರುತ್ತೆ. ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದಾಗ ಆ್ಯಡ್ ಸ್ಕೂಲ್ ಅಂತ ಇರುತ್ತೆಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ಪಾಪಪ್ ಮೆಸೇಜ್ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸೆಂಡ್ ಟು ಯುವರ್ ಹೆಡ್ ಟೀಚರ್ ಪ್ರಿನ್ಸಿಪಲ್ ಫಾರ್ ವೆರಿಫಿಕೇಷನ್ ಅಂತಂದರೆ ನೀವು ಈಗ ರಿಕ್ವೆಸ್ಟ್ ಕಳಿಸಿದಂಗೆ ಆಯಿತು ಹೆಡ್ ಟೀಚರ್ಗೆ. ಆ ರೀತಿ ಅವರಿಗೆ ನಿಮ್ಮ ರಿಕ್ವೆಸ್ಟ್ ಹೋಗಿರುತ್ತೆ. ನೆಕ್ಸ್ಟ್ ಕ್ರಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಯುವರ್ ಆ್ಯಡ್ ಸ್ಕೂಲ್ ರಿಕ್ವೆಸ್ಟ್ ಈಸ್ ಪೆಂಡಿಂಗ್ ವಿತ್ ಹೆಡ್ ಟೀಚರ್ ಆಫ್ ಗೌರ್ಮೆಂಟ್ ಅಂತೇಳಿ ನಿಮ್ಮ ಶಾಲೆಯ ಹೆಸರು ಬಂದಿರುತ್ತೆ. ಸೊ ಈಗ ನೀವು ರಿಕ್ವೆಸ್ಟ್ ಹೆಡ್ ಟೀಚರ್ಗೆ ಕಳಿಸಿದಂಗೆ ಆಯಿತು. ಈಗ ಹೆಡ್ ಟೀಚರ್ ಏನು ಮಾಡಬೇಕಾಗುತ್ತೆ, ಅವರ ಲಾಗಿನ್ನಲ್ಲಿ ನಿಮ್ಮನ್ನು ಅಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. HM ಲಾಗಿನಲ್ಲಿ ಅಲ್ಲಿ ಲಾಗಿನ್ ಆಗಿರುವಂಥ ಶಿಕ್ಷಕರನ್ನು ಹೇಗೆ ಅಪ್ರೂವ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾವು HM ಲಾಗಿನಲ್ಲಿ ಆಧಾರ್ ಕಾರ್ಡ್ ಹಾಕಿಬಿಟ್ಟು OTPಯನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ನಂತರ ಈ ರೀತಿಯ ನಿಮ್ಮ HM ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತಲ್ಲ, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಮ್ಯಾನೇಜ್ ಟೀಚರ್ ಅಂತ ಇದೆ ನೋಡಿ, ಆ ಮ್ಯಾನೇಜ್ ಟೀಚರ್ ಮೇಲೆ ಕ್ಲಿಕ್ ಮಾಡಿ. ಆಗ ನಾನು ಆಗಲೇ ಹೇಳಿದ್ನಲ್ಲ, ಟೀಚರ್ಸ್ ನಿಮಗೆ ರಿಕ್ವೆಸ್ಟ್ ಕಳಿಸಿರ್ತಾರಲ್ಲ ಲಾಗಿನ್ ಆಗಿಬಿಟ್ಟು ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಪೆಂಡಿಂಗಲ್ಲಿ. ನಾನು ಈಗಾಗಲೇ ಒಬ್ಬ ಶಿಕ್ಷಕರ ಅಲ್ಲಿರುವಂತಹ ಅವರ ಶಾಲೆಯ ಶಿಕ್ಷಕರೊಬ್ಬರು ಆಗಿರುವಂತಹ ಮಾಹಿತಿ ಅವರ ಹೆಸರು ಇಲ್ಲಿ ಬಂದಿರುತ್ತೆ. ಆಗ ನಾವು ಏನಂತಂದರೆ ಇಲ್ಲಿ ಪಕ್ಕದಲ್ಲಿ ಕ್ರಾಸ್ ಮತ್ತು ಟಿಕ್ ಮಾರ್ಕ್ ಎರಡಿದೆ. ಮತ್ತು ನಾವು ಅವರನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಅಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕಾಗುತ್ತೆ, ಅವರ ಹೆಸರಿನ ಮುಂದಿರುವಂಥ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡಿ. ಆಗ ಆರ್ ಯು ಶೋರ್ ಯು ವಾಂಟ್ ಟು ಅಪ್ರೂವ್ ದಿಸ್ ಟೀಚರ್ಸ್ ಆನ್ ಬೋರ್ಡಿಂಗ್ ರಿಕ್ವೆಸ್ಟ್ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಅವ್ರದ್ದು ಟೀಚರ್ಸ್ ರಿಕ್ವೆಸ್ಟ್ ನಾವು ಅಕ್ಸೆಪ್ಟ್ ಮಾಡಿದಂಗೆ ಆಗುತ್ತೆ. ನಂತರ ಮೇಲಿರುವಂಥ ಕ್ರಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಹೋಗೋಣ. ಸೊ ಈಗ ನಾವು ಒಂದು ಶಿಕ್ಷಕರು ಲಾಗಿನ್ ಆಗಿದ್ದನ್ನು ಯಾವ ರೀತಿ ಅಪ್ರೂವ್ ಮಾಡಬೇಕು ಅಂತ ತೋರಿಸಿದ್ದೀವಿ. ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಶಿಕ್ಷಕರು ಇರ್ತಾರೋ ಅವರೆಲ್ಲ ಕೂಡ ಲಾಗಿನ್ ಆದಾಗ ನಿಮಗೆ ಇಲ್ಲಿ ಮ್ಯಾನೇಜ್ ಟೀಚರಲ್ಲಿ ಅವರೆಲ್ಲ ಹೆಸರು ಬರುತ್ತೆ. ಅವರೆಲ್ಲ ಹೆಸರು ಮುಂದಿರುವಂಥ ಟಿಕ್ ಮಾರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಈ ರೀತಿ ಅಪ್ರೂವನ್ನು ಕೊಡಬೇಕು. ನೆಕ್ಸ್ಟ್ ಮಾಡುವಂತಹ ಕೆಲಸ ಏನು ಅಂತಂದರೆ, ಆಗಲೇ ಹೇಳಿದ್ನಲ್ಲ, ಈಗ 2 ಹಂತ ಮುಗೀತು. ಇದು 3ನೇ ಹಂತ. ಅಂದರೆ ಮುಖ್ಯ ಗುರುಗಳು ಎಲ್ಲ ಸಹಶಿಕ್ಷಕರಿಗೆ ತಮ್ಮ ಶಾಲೆಯ ತರಗತಿಗಳನ್ನು ಅಸೈನ್ ಮಾಡಬೇಕು. ಆ ಅಸೈನ್ ಮಾಡಬೇಕಂದ್ರೆ ನೀವು ಎಲ್ಲಿ ಹೋಗಬೇಕು ಅಂತಂದರೆ ಅಸೈನ್ ಸ್ಕ್ರೀನಿಂಗ್ ಅಂತಿದೆ ನೋಡಿ ಮ್ಯಾನೇಜ್ ಟೀಚರ್ ಕೆಳಗಡೆ, ಈ ಅಸೈನ್ ಸ್ಕ್ರೀನಿಂಗ್ ಮೇಲೆ ಹೋಗಬೇಕು. ನಂತರ ಇಲ್ಲಿ ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತಂದರೆ ಇದು ಸಹಶಿಕ್ಷಕರಿಗೆ, ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 2 ವಿಶೇಷ ಶಿಕ್ಷಕರಿದ್ದರೆ ನಿಮ್ಮ ಶಾಲೆಯಲ್ಲಿ ಅವರನ್ನು ಅಸೈನ್ ಮಾಡೋಕ್ಕೆ ಪಾರ್ಟ್ 2ನಲ್ಲಿ ಹೋಗಬೇಕಾಗುತ್ತೆ. ಸೊ ನಾನೀಗ ನಮ್ಮ ಶಾಲೆಯಲ್ಲಿ ಯಾವುದೇ ವಿಶೇಷ ಶಿಕ್ಷಕರಿಲ್ಲ, ಅದಕ್ಕೋಸ್ಕರ ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 1ನಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಕೆಳಗಡೆ 2025-26 ಆಟ್ ಆಫ್ ಹೆಚ್ಚಾಗಿರುತ್ತೆ, ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಕ್ಲಾಸ್ಗಳು ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಶಾಲೆಯಲ್ಲಿರುವಂತಹ ತರಗತಿಗಳ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಉದಾಹರಣೆಗೆ ನಾನೀಗ ನಮ್ಮ ಶಾಲೆಯ 4ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇರುವಂತಹ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಟೀಚರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿರುವಂಥ ಶಿಕ್ಷಕರಲ್ಲಿ 4ನೇ ತರಗತಿಗೆ ಯಾವ ಶಿಕ್ಷಕರು ಪಾಠ ಬೋಧನೆ ಮಾಡ್ತಾರೋ ಆ ಶಿಕ್ಷಕರನ್ನು ನೀವಿಲ್ಲಿ ಅವ್ರ ಪಕ್ಕದಲ್ಲಿರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇರುವಂಥ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ನೋಡ್ಬೋದು ನೀವು ಕ್ಲಾಸ್ 4th ಸೆಲೆಕ್ಟ್ ಮಾಡಿಕೊಂಡ್ರು ಕ್ಲಾಸ್ 1 ಅಂತ ಏಕೆ ಕಾಣಿಸ್ತಿದೆ ಅಂತ, ಒಂದೇ ಕ್ಲಾಸಿಗೆ ನಾನು ಅಸೈನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಕ್ಲಾಸ್ 1 ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಟೀಚರ್ ಕೂಡ ಒಬ್ಬರನ್ನ ಅಷ್ಟೇ ನಾನು ಅಸೈನ್ ಮಾಡಿದ್ದೀನಿ, ಅದಕ್ಕೆ ಒಬ್ಬರನ್ನ ಅಂತ ತೋರಿಸುತ್ತೆ. ಆ ಕ್ಲಾಸ್ 1 ಅನ್ನೋದು 1ನೇ ತರಗತಿ ಅಲ್ಲ, ಒಂದೇ ತರಗತಿಗೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಇರುವಂಥ ಅಸೈನ್ ನ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ ಕ್ಲಿಕ್ ಮಾಡಿ. ಆಗ ಅಕಾಡೆಮಿಕ್ ಇಯರ್ ಡಿಸ್ಪ್ಲೇ ಆಗುತ್ತೆ. ಮತ್ತೊಮ್ಮೆ ನೀವು ಇಲ್ಲಿ ಅವರಿಗೆ ಕೊಟ್ಟಿರುವಂತಹ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ 4 ಅಂತ ತೋರಿಸುತ್ತೆ ನೋಡಿ. ಈಗ ನೆಕ್ಸ್ಟ್ ಎಂಟರ್ ಸೆಕ್ಷನ್ ಅಂತ, ಅಲ್ಲಿ ಸೆಕ್ಷನನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಏನೂ ಇಲ್ಲ ನಿಮ್ಮ ಸೆಕ್ಷನ್ಸ್ ಅಂದರೆ ಎ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೈಪ್ ಮಾಡಿ. ಅಸೈನ್ ಟೀಚರ್ ಮೇಲೆ ಆಗಲೇ ಯಾವ ಟೀಚರನ್ನು ಅಸೈನ್ ಮಾಡ್ತೀರೋ ಅದೇ ಟೀಚರನ್ನು ಮತ್ತೊಮ್ಮೆ ಡೌನ್ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಡೇಟ್ ಮತ್ತು ಡ್ಯೂ ಡೇಟನ್ನು ನಾವು ನೋಡ್ತಾ ಇದ್ದೀವಿ. ಸ್ಟಾರ್ಟ್ ಡೇಟನ್ನು ಹಾಕಿದರೆ ಸಾಕು, ಡ್ಯೂ ಡೇಟ್ ತಾನೇ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಸೊ ನಾನು ಸ್ಟಾರ್ಟ್ ಡೇಟ್ ಮೇಲೆ ಇರುವಂತಹ ಕಾಲಮನ್ನು ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವ ಡೇಟಿಂದ ಸ್ಟಾರ್ಟ್ ಮಾಡ್ತೀರೋ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ ಇದ್ದೀನಿ. ಅಲ್ಲಿಂದ 1 ತಿಂಗಳು ಅಂದರೆ ಏಪ್ರಿಲ್ 29ವರೆಗೆ ಅವರಿಗೆ ಈ ಸ್ಕ್ರೀನಿಂಗ್ ಮುಗಿಸೋಕ್ಕೆ ಸಮಯ ಇರ್ತದೆ. ಅವರ ತರಗತಿಯ ಎಲ್ಲ ವಿದ್ಯಾರ್ಥಿಗಳದ್ದು ಈ ಸಮಯದೊಳಗೆ ಮುಗಿಸ್ಬೇಕು. ಇಷ್ಟನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ದ ಸ್ಕ್ರೀನಿಂಗ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಈಗ ಸ್ಕ್ರೀನಿಂಗ್ ಮಾಡಿದಂಗೆ ಆಯಿತು. ಮುಖ್ಯ ಗುರುಗಳು ಒಬ್ಬ ಶಿಕ್ಷಕರು ಮಾಡಿದರು. ಇದೇ ರೀತಿ ಅವರ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಗೆ
ಒಬ್ಬೊಬ್ಬ ಶಿಕ್ಷಕರನ್ನು ನಿಯೋಜಿಸಿ ಸ್ಕ್ರೀನಿಂಗನ್ನು ಕೊಡಬೇಕಾಗುತ್ತೆ. ಅಕಸ್ಮಾತ್ ಮುಖ್ಯ ಶಿಕ್ಷಕರೇನಾದರೂ ತಪ್ಪಾಗಿ ಈಗ 4ನೇ ತರಗತಿಗೆ ಈ ಶಿಕ್ಷಕರು ಕೊಡಬಾರ್ದಾಗಿತ್ತು, ಬೇರೆ ಶಿಕ್ಷಕರನ್ನು ಕೊಡಬೇಕಾಗಿತ್ತು ಅಂತ ಏನಾದರೂ ಇದ್ದಲ್ಲಿ ಈ 4th ಸೆಕ್ಷನ್ ಎ ಅಂತಿದೆಯಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಪೆನ್ಸಿಲ್ ಸಿಂಬಲ್ ಕಾಣಿಸುತ್ತೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಮತ್ತೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಸಿಗುತ್ತೆ. ಅಂದರೆ ಈ ಶಿಕ್ಷಕರ ಬದಲಾಗಿ ನಾವೇನು ಮಾಡಬೇಕಾಗಿತ್ತು, ಬೇರೆ ಶಿಕ್ಷಕರನ್ನ ಕೊಡಬೇಕಾಗಿತ್ತು. ಅಂದರೆ ಆ ಶಿಕ್ಷಕರನ್ನು ಡೌನ್ ಆರೋ ಮಾರ್ಕಿಂದ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಕ್ಲಿಕ್ ಮಾಡಿದರೆ ಶಿಕ್ಷಕರನ್ನು ನಾವು ಬದಲಾಯಿಸ್ಬೋದಾಗಿದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನಾವು ಶಿಕ್ಷಕರನ್ನು ಎಲ್ಲ ತರಗತಿಗಳಿಗೆ ನಿಯೋಜನೆ ಮಾಡಿದರೆ ಇಲ್ಲಿಗೆ ಮುಖ್ಯ ಗುರುಗಳ ಕಾರ್ಯ ಮುಗಿಯುತ್ತೆ. ನೆಕ್ಸ್ಟ್ ಇನ್ನು ಶಿಕ್ಷಕರು ಏನು ಮಾಡಬೇಕಾಗುತ್ತೆ, ಅವರ ಲಾಗಿನ್ನಲ್ಲಿ ಹೋಗಿಬಿಟ್ಟು ಮಕ್ಕಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಇದು 4ನೇ ಹಂತ. ಅದಕ್ಕಿಂತ ಮುಂಚೆ ಏಕೋಪಾಧ್ಯಾಯ ಶಾಲೆಯಲ್ಲಿ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳಾಗಿ ಒಬ್ಬರೇ ನಿರ್ವಹಿಸಬೇಕಾಗುತ್ತೆ ಕಾರ್ಯವನ್ನು. ಅದು ಹೇಗೆ ಅನ್ನೋದನ್ನು ನೋಡೋಣ. ಅದಾದ ನಂತರ ನಾವು ಶಿಕ್ಷಕರು ಆ್ಯಡ್ ಮಾಡೋದು ಕೂಡ ನಾನು ಅದನ್ನಲ್ಲೇ ತೋರಿಸ್ತೀನಿ. ಏಕೋಪಾಧ್ಯಾಯ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಏನು ಮಾಡಬೇಕು ಅಂತಂದರೆ, ಮುಖ್ಯ ಗುರುಗಳು ತಮ್ಮ ಆಧಾರ್ ಹಾಕಿಬಿಟ್ಟು ಇಮೇಲ್ ಅಡ್ರೆಸ್ ಆಮೇಲೆ ಡೈಸ್ ಕೋಡ್ ಎಲ್ಲ ಹಾಕಿಬಿಟ್ಟು ಲಾಗಿನ್ ಆಗಿರ್ತಾರೆ. ಅದಾದ ನಂತರ ಸೇಮ್ ಪ್ರೊಸೆಸ್ ಅದು. ಮುಖ್ಯ ಗುರುಗಳು ಒಬ್ಬರೇ ಇದ್ದರೂ ಯಾವುದೇ ಜಾಸ್ತಿ ಜನ ಶಿಕ್ಷಕರಿದ್ದಂಥ ಶಾಲೆಯಲ್ಲಿ ಹೇಗೆ ಮಾಡ್ತಾರೋ ಮುಖ್ಯ ಗುರುಗಳು ಸೇಮ್ ಅದೇ ಥರ ನೀವು ಕೂಡ ಫಸ್ಟ್ HM ಲಾಗಿನ್ ಆಗಬೇಕು. ಮೊದಲೇ ಶಿಕ್ಷಕರ ಲಾಗಿನ್ ಆದರೆ ಬರೋದಿಲ್ಲ. HM ಲಾಗಿನ್ ಆದ ನಂತರ ಈ ರೀತಿಯ ಪೇಜ್ ನಿಮ್ಮ ಮುಂದೆ ಕಾಣಿಸುತ್ತೆ, ಹೌದಾ, ಮೇನ್ ಪೇಜ್. ಅದಾದ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಹೋಮು ಪ್ರೊಫೈಲ್ ಅಂತಿದೆಯಲ್ಲ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಖ್ಯ ಶಿಕ್ಷಕರ ಹೆಸರಿನ ಕೆಳಗಡೆ ಹೆಡ್ ಟೀಚರ್ ಅಂತಿದೆಯಲ್ಲ, ಅದ್ರ ಕೆಳಗಡೆ ಪ್ರಶಸ್ತ್ ಅಕೌಂಟ್ ನಂಬರ್ ಅಂತಿದೆ. ಆ ಅಕೌಂಟ್ ನಂಬರನ್ನು ಆ್ಯಸ್ ಇಟ್ ಈಸ್ ನೀವು ಬರೆದಿಟ್ಕೊಳ್ಬೇಕು. ಬರೆದಿಟ್ಕೊಂಡ ನಂತರ ಏನು ಮಾಡಬೇಕು ಅಂದರೆ, ಶಿಕ್ಷಕರಾಗಿ ಕೂಡ ನೀವೇ ಲಾಗಿನ್ ಆಗಬೇಕಲ್ಲ, ಆಗ ಆಧಾರ್ ನಂಬರ್ ಹಾಕಿದಾಗ ನೀವು ಹೆಡ್ ಟೀಚರ್ ಅಂತ ಓಪನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ ರೀತಿ ಆ್ಯಡ್ ಆಗಬೇಕು ಟೀಚರ್ ಆಗಿ ಅಂತ ನಾನು ಹೇಳ್ತೀನಿ. ಈ ನಂಬರನ್ನು ನೀವು ನೋಟ್ ಮಾಡಿಕೊಂಡು ಹೋಮ್ಗೆ ಬರೋಣ. ನೆಕ್ಸ್ಟ್ ಇಲ್ಲಿ ಮುಖ್ಯ ಗುರುಗಳ ಲಾಗಿನಲ್ಲಿ ಮ್ಯಾನೇಜ್ ಟೀಚರ್ ಅಂತಿದೆ ನೋಡಿ. ಆ ಮ್ಯಾನೇಜ್ ಟೀಚರಲ್ಲಿ ಕೆಳಗಡೆ ಪೆಂಡಿಂಗ್ ಅಕ್ಸೆಪ್ಟೆಡ್ ರಿಜೆಕ್ಟೆಡ್ ಕೆಳಗಡೆ ಆ್ಯಡ್ ಟೀಚರ್ ಅಂತ ಇದೆ ನೋಡಿ. ಆ್ಯಡ್ ಟೀಚರ್ ಮೇಲೆ ಕ್ಲಿಕ್ ಮಾಡಿ. ಆಗ ಎಂಟರ್ ಟೀಚರ್ ಪ್ರಶಸ್ತ್ ಅಕೌಂಟ್ ನಂಬರ್ ಅಂತಿದೆ. ಇಲ್ಲಿ ನೀವು ಅಲ್ಲಿ ನೋಟ್ ಮಾಡಿಕೊಂಡಿರುವಂತಹ ಪ್ರಶಸ್ತ್ ಐಡಿಯನ್ನು ಹಾಕಿ. ನಾನೀಗ ನಮ್ಮ ಶಾಲೆಯಲ್ಲಿ ನಾನೇ ಮುಖ್ಯ ಗುರುಗಳು ಮತ್ತು ನಾನೇ ಅಸಿಸ್ಟೆಂಟ್ ಟೀಚರ್ ಆಗಿರೋದ್ರಿಂದ ನನ್ನ ಲಾಗಿನ್ ಆಗೋದ ನಂತರ ಇಲ್ಲಿ ಮತ್ತೊಮ್ಮೆ ಟೀಚರ್ಗಾಗಿ ನಾನು ಪ್ರಶಸ್ತ್ ಐಡಿಯನ್ನು ಹಾಕ್ತಾಯಿದ್ದೀನಿ. ಈ ರೀತಿ ನಂಬರನ್ನು ಅಂದರೆ ಎಲ್ಲವನ್ನೂ ಬಿಡದೆ ಹಾಕಬೇಕು. PR_RXB_ ಅಂತೇಳಿ ಮತ್ತು ಕೆಲವೊಂದಿಷ್ಟು ಡಿಜಿಟ್ಸ್ ನಂಬರ್ ಬಂದಿರುತ್ತೆ. ಅದೆಲ್ಲವನ್ನು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನಮ್ಮ ಹೆಸರು, ಶಿಕ್ಷಕರ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ರೋಲ್ ಮತ್ತು ಎಲ್ಲವನ್ನು ತೆಗೆದುಕೊಂಡಿರುತ್ತೆ. ನಾವಿಲ್ಲಿ UDIS ಕೋಡ್, ಟೀಚರ್ ಕ್ಯಾಟಗರಿ, ಟೀಚರ್ ಲೆವೆಲ್ ಇವೆಲ್ಲ ಏನಂತಂದರೆ ಆಲ್ರೆಡಿ ಫ್ರೀಸ್ ಆಗಿರುತ್ತೆ. ನೆಕ್ಸ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೂಡ ಫೆಚ್ ಆಗಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ OTP ವೆರಿಫಿಕೇಷನ್ ಕೇಳುತ್ತೆ. ಮೊಬೈಲ್ ನಂಬರ್ ಅಥವಾ ಇಮೇಲ್ IDಗೆ ಬಂದಿರುತ್ತೆ. ಆ OTPಯನ್ನು ಹಾಕಿ ಸಬ್ಮಿಟ್ ಮಾಡಿ. ಆಗ ದ ಟೀಚರ್ ಸಕ್ಸಸ್ಫುಲಿ ಆ್ಯಡೆಡ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ನಾವೀಗ ಈ ಪೇಜನ್ನು, ಮೇನ್ ಪೇಜನ್ನು ಅಬ್ಸರ್ವ್ ಮಾಡ್ಬೋದು. ಈ ಮುಂಚೆ ನನ್ನ ಹೆಸರು ಮತ್ತು ಹೆಡ್ ಟೀಚರ್ ಅಂತ ಅಥವಾ ಪ್ರಿನ್ಸಿಪಲ್ ಅಂತ ಅಷ್ಟೇ ಇತ್ತು. ಈಗ ಇಲ್ಲಿ ಪಕ್ಕದಲ್ಲಿ ಒಂದು ಡೌನ್ ಆರೋ ಮಾರ್ಕ್ ಬಂದಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ 2 ಆಪ್ಷನ್ ಬರುತ್ತೆ, ಟೀಚರ್ ಮತ್ತು ಹೆಡ್ ಟೀಚರ್ ಅಂತೇಳಿ. ಅಂದರೆ ನಾವು ಒಂದು ಸಾರಿ ಆಧಾರ್ ಕಾರ್ಡ್ ಹಾಕ್ಬಿಟ್ಟು ಲಾಗಿನ್ ಆದರೆ ನಮಗೆ ಟೀಚರ್ ಈಗ ಹೆಡ್ ಟೀಚರ್ ರೋಲ್ ಮಾಡಬೇಕಂದ್ರೆ ಹೆಡ್ ಟೀಚರ್ ಹತ್ರ ಇರುವಂಥ ರೇಡಿಯೋ ಮಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕು. ನಾನೀಗ ಟೀಚರ್ ಲಾಗಿನಿಗೆ ಹೋಗಬೇಕಂದ್ರೆ ಟೀಚರ್ ಅಂತಿದೆಯಲ್ಲ, ಅಲ್ಲಿ ರೇಡಿಯೋ ಮಾರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನಾನೀಗ ಟೀಚರ್ ಲಾಗಿನ್ ನೋಡಿ, ಇಲ್ಲಿ ನಮ್ಮ ಹೆಸರಿನ ಕೆಳಗೆ ಟೀಚರ್ ಅಂತ ಇದೆ, ನಾನು ಟೀಚರ್ ಲಾಗಿನ್ಗೆ ಹೋದೆ. ಹೆಡ್ ಟೀಚರ್ ಬೇಕಾದರೆ ಸೇಮ್ ಅದೇ ಥರ ಹೆಡ್ ಟೀಚರ್ ರೇಡಿಯೋ ಮಾರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಹೆಡ್ ಟೀಚರ್ ಲಾಗಿನ್ಗೆ ನಾನು ಹೋದೆ. ಈ ರೀತಿ ಸಿಂಗಲ್ ಟೀಚರ್ ಇರುವಂತಹ ಶಾಲೆಯಲ್ಲಿ ಈ ರೀತಿ ನೀವು ಮಾಡಬೇಕಾಗುತ್ತೆ. ನಂತರ ಈಗ HM ಲಾಗಿನ್ನಿಂದ ಅಂದರೆ ನಾವೇ ಟೀಚರ್ ಆಗಿ ಏನು ಸೇರಿದ್ದೀವಲ್ಲ ಅದನ್ನು ನಾವು ಇಲ್ಲಿ ಅಸೈನ್ ಮಾಡಬೇಕಾಗುತ್ತೆ ಅವರಿಗೆ. ಹಾಗೆ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ HM ಲಾಗಿನಲ್ಲಿ ಅಸೈನ್ ಸ್ಕ್ರೀನಿಂಗಲ್ಲಿ ಹೋಗಿಬಿಟ್ಟು ಇಲ್ಲಿ 2025-26 ಅಂತ ಇರುತ್ತೆ. ನೆಕ್ಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸಿಂಗಲ್ ಟೀಚರ್ ಆಗಿರೋದ್ರಿಂದ ಎಷ್ಟು ತರಗತಿ ಇದಾವೋ ಅವರೆಲ್ಲ ನಾವೇ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮದು LPS ಶಾಲೆ ಆಗಿರೋದ್ರಿಂದ 1 ರಿಂದ 5 ತರಗತಿಗಳನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ತಿದ್ದೀನಿ. ಟೋಟಲ್ 5 ಕ್ಲಾಸ್ಗಳು. ಟೀಚರ್ ಅಂತ ಸೆಲೆಕ್ಟ್ ಮಾಡಿಕೊಂಡು
ಇಲ್ಲಿ ನನ್ನ ಹೆಸರು ಬಂದಿರುತ್ತೆ, ಆ್ಯಸ್ ಎ ಟೀಚರ್ ಆಗಿ ಕೂಡ ನನ್ನ ಹೆಸರು ಬಂದಿರುತ್ತೆ. ಅದನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಅಸೈನ್ ನ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಅಂತಿದೆಯಲ್ಲ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ. ಈಗ ಮತ್ತೊಮ್ಮೆ ಅಕಾಡೆಮಿಕ್ ಇಯರ್ ಡಿಸ್ಪ್ಲೇ ಆಗಿರುತ್ತೆ. ಕ್ಲಾಸಲ್ಲಿ ಯಾವ್ಯಾವ ಕ್ಲಾಸ್ ಅಂತ ಮತ್ತೊಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಲಾಸ್ 1 ಸೆಕ್ಷನನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ. ಯಾವುದೇ ಸೆಕ್ಷನ್ ಇಲ್ಲ ಅಂದರೆ ಎ ಅಂತ ಟೈಪ್ ಮಾಡಿ. ಅಸೈನ್ ಟೀಚರಲ್ಲಿ ನಮ್ಮ ಹೆಸರನ್ನು ಮತ್ತೊಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಸ್ಟಾರ್ಟ್ ಡೇಟಲ್ಲಿ ನಾನು 25 ತಗೊಳ್ತಿದ್ದೀನಿ. ಎಂಡ್ ಡೇಟ್ ಕೂಡ ಬಂದಿರುತ್ತೆ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಆಗ ಸ್ಕ್ರೀನಿಂಗ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಈಗ ಒಂದು ಕ್ಲಾಸ್ಗೆ ಆಯಿತು. ನೆಕ್ಸ್ಟ್ ನಾವು ಇದೇ ಥರ ಮತ್ತೆ ಏನು ಮಾಡಬೇಕಾಗುತ್ತೆ, ಒಂದೇ ಟೀಚರ್ ಇರೋದ್ರಿಂದ ಉಳಿದೆಲ್ಲ ತರಗತಿಗಳಿಗೂ ಕೂಡ ಬ್ಯಾಕ್ ಹೋಗಿಬಿಟ್ಟು ಅಸೈನ್ ಸ್ಕ್ರೀನಿಂಗ್ ಮಲ್ಲಿ ಹೋಗಿಬಿಟ್ಟು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮೇಲೆ ಕೊಟ್ಟು ಇದೇ ಥರ ಎಲ್ಲ ತರಗತಿಗೂ ನಾವು ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಕ್ಲಾಸಲ್ಲಿ ಹೋಗಿಬಿಟ್ಟು ಈಗ 2ನೇ ತರಗತಿ ತೊಗೊಂಡಿದ್ದೀನಿ, ಸೆಕ್ಷನ್ ಎ ತೊಗೊಂಡಿದ್ದೀನಿ. ಅಸೈನ್ ಟೀಚರಲ್ಲಿ ಮತ್ತೆ ನಮ್ಮ ಹೆಸರನ್ನು ತಗೊಂಡು ಸ್ಟಾರ್ಟ್ ಡೇಟನ್ನು ತಗೊಂಡು ಸಬ್ಮಿಟ್ ಕೊಡಬೇಕಾಗುತ್ತೆ. ನೋಡಿ, ಈಗ 2ನೇ ತರಗತಿ ಕೂಡ ಸಕ್ಸಸ್ಫುಲಿ ಅಸೈನ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇದೇ ರೀತಿ 5 ತರಗತಿಗಳಿಗೆ ಅಸೈನ್ ಮಾಡ್ಕೊಳ್ಳಿ. ನೀವು ಅಸೈನ್ ಮಾಡಿದಾಗ ಒಂದೇ ತರಗತಿ ಡಿಸ್ಪ್ಲೇ ಆಗುತ್ತೆ, ಆಮೇಲೆ ಕೊನೆಯಲ್ಲಿ ಬಂದಾಗ ಎಲ್ಲ ತರಗತಿಗಳು ಒಟ್ಟಿಗೆ ಡಿಸ್ಪ್ಲೇ ಆಗುತ್ತೆ. ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ನಾನೀಗ ಕೊನೆಯದಾಗಿ 5ನೇ ತರಗತಿ ಸೆಕ್ಷನ್ ಎ ಅನ್ನು ಅಸೈನ್ ಮಾಡಿಕೊಂಡಿದ್ದೀನಿ. ಸೊ 5ನೇದಷ್ಟೇ ಕಾಣಿಸ್ತಿದೆ. ಬಟ್ ಬ್ಯಾಕ್ ಹೋಗಿ ತೋರಿಸ್ತಿದಾಗ ಈಗ ನೋಡಿಲಿ ಅಸೈನ್ ಸ್ಕ್ರೀನಿಂಗ್ ಅಂತ ಹೊಡೆದಾಗ ಇಲ್ಲಿ ನೋಡಿರಿ 5, 4, 3, 2, 1 ಟೋಟಲ್ 5 ಕ್ಲಾಸನ್ನು ಕೂಡ ಸೇಮ್ ಟೀಚರ್, ಕೆಳಗಡೆ ಟೀಚರ್ ನೇಮ್ ಬಂದಿದೆ ನೋಡಿ, 5ಕ್ಕೂ ಸೇಮ್ ಟೀಚರ್ ಇದೆ. ಈ ರೀತಿ ನಾವು ಅಸೈನನ್ನು ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದನ್ನು ಗಮನಿಸ್ಬೋದು ನಾವು. ಈ ಕ್ಲಾಸ್ ಪಕ್ಕದಲ್ಲಿ ಒಂದು ಪೆನ್ಸಿಲ್ ಸಿಂಬಾಲ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ, ಇಲ್ಲಿದೆಯಲ್ಲ, ಈ ಸಿಂಬಾಲ್ ನಾವು ಕ್ಲಿಕ್ ಮಾಡಿಬಿಟ್ಟು ಅಕಸ್ಮಾತಾಗಿ ನೀವೇನಾದರೂ ಯಾವುದೋ ಕ್ಲಾಸಿಗೆ ಇನ್ನೊಬ್ಬರು ಬೇರೆ ಶಿಕ್ಷಕರನ್ನ, ಈಗ ಫಾರ್ ಎಕ್ಸಾಂಪಲ್ 3rd ಸ್ಟ್ಯಾಂಡರ್ಡ್ ನಾನು ತಗೊಂಡಿದ್ದೀನಿ, ಇಲ್ಲಿರುವಂತಹ ಈ ಶಿಕ್ಷಕರೇನು ಸೆಲೆಕ್ಟ್ ಮಾಡಿ ಅಸೈನ್ ಮಾಡಿದ್ದೀನಲ್ಲ, ಇವರ ಬದಲಾಗಿ ಬೇರೊಬ್ಬರನ್ನ ನೀವು ಅಸೈನ್ ಮಾಡಬೇಕಾಗಿತ್ತು, ತಪ್ಪಾಗಿ ಇವರನ್ನು ಮಾಡಿದ್ದೀನಿ ಅಂದರೆ ನೀವು ಈ ಸಿಂಬಲ್ ಪೆನ್ಸಿಲ್ ಸಿಂಬಲನ್ನು ಆಯ್ಕೆ ಮಾಡಿ ಇಲ್ಲಿ ಅಸೈನ್ ಟೀಚರಲ್ಲಿ ಡೌನ್ ಆರೋ ಮಾರ್ಕ್ ಕ್ಲಿಕ್ ಮಾಡಿದಾಗ ಎಲ್ಲ ಶಿಕ್ಷಕರ ಹೆಸರು ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಬೇಕಾದರೆ ನೀವು ಇವ್ರ ಹೆಸರು ಬದಲಾಗಿ ಮತ್ತೊಬ್ಬರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದರೆ ಈ ಮುಂಚೆ ಅಸೈನ್ ಮಾಡಿದಂಥ ಶಿಕ್ಷಕರ ಬದಲಾಗಿ ಹೊಸದಾಗಿ ಅಸೈನ್ ಮಾಡಿದಂಥ ಶಿಕ್ಷಕರಿಗೆ ಆ ಕ್ಲಾಸ್ ಹೋಗುತ್ತೆ. ಈಗ ಇದಿಷ್ಟು ಮುಖ್ಯ ಗುರುಗಳ ಕೆಲಸ ಆಯಿತು. ಈಗ ಕ್ಲಾಸ್ ನಾವು ಅಸೈನ್ ಮಾಡಿ ಶಿಕ್ಷಕರಿಗೆ ಒಪ್ಪಿಸಿದ್ದಾಯಿತು. ಈಗ ಮುಂದಿಂದು ಶಿಕ್ಷಕರ ಕೆಲಸ. ಶಿಕ್ಷಕರು ತಮ್ಮ ಮಕ್ಕಳನ್ನು ಹೇಗೆ ಆ್ಯಡ್ ಮಾಡಿ ಸ್ಕ್ರೀನಿಂಗ್ ಮಾಡಬೇಕನ್ನೋದನ್ನು ಶಿಕ್ಷಕರ ಲಾಗಿನ್ನಲ್ಲಿ ನಾನೀಗ ತೋರಿಸ್ತಿದ್ದೀನಿ. ಅದಕ್ಕೋಸ್ಕರ ಶಿಕ್ಷಕರು ತಮ್ಮ ಫೋನಲ್ಲಿ ಲಾಗಿನ್ ಆಗಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಸಿಂಗಲ್ ಟೀಚರ್ ಇರೋದ್ರಿಂದ ಹೆಡ್ ಟೀಚರ್ ಬದಲಾಗಿ ನಾನೀಗ ಟೀಚರ್ ಆಗಿ ಯಾವ ರೀತಿ ಮಾಡಬೇಕನ್ನೋದನ್ನು ತೋರಿಸ್ತಿದ್ದೀನಿ. ಈ ರೀತಿ ಟೀಚರ್ ತಮ್ಮ ಲಾಗಿನ್ನಲ್ಲಿ ಬಂದ ನಂತರ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ಅವರಿಗೆ ಒಪ್ಪಿಸಿರುವಂತಹ ತರಗತಿಗಳಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. ನನಗೆ 5 ತರಗತಿಗಳು ಡಿಸ್ಪ್ಲೇ ಆಗಿದೆ, ಯಾಕಂದರೆ ಸಿಂಗಲ್ ಟೀಚರ್. ನೆಕ್ಸ್ಟ್ ನಾನೀಗ ಒಂದು ತರಗತಿಯ ಒಂದು ಮಗುವಿನ ಇಲ್ಲೆಲ್ಲ ಮುಂದೆ ನೋಡ್ಬೋದು ನೀವು, ನಾಟ್ ಸ್ಟಾರ್ಟೆಡ್ ಅಂತಿದೆ, ಅಂದರೆ ಇನ್ನೂ ಯಾವೂ ಸ್ಟಾರ್ಟ್ ಮಾಡಿಲ್ಲ. ಅಸೈನ್ ಡೇಟ್ 25 ಇದೆಯಲ್ಲ, 25ನ ಅಸೈನ್ ಮಾಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರ 25ಇಂದ ನಾವು ಈ ಕೆಲಸವನ್ನು ಪ್ರಾರಂಭಿಸ್ಬೋದು. ನಾನೀಗ ಒಂದು ತರಗತಿಯ ಒಂದು ಮಗುವಿನ ಡೀಟೇಲ್ಸನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿ ಅಸೈನ್ ಮಾಡಬೇಕಂತ. ಫಾರ್ ಎಕ್ಸಾಂಪಲ್ ಕ್ಲಾಸ್ 4ಅನ್ನು ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಈಗ ಇಲ್ಲಿ ಕ್ಲಾಸ್ 4 ಅಂತ ತೆಗೆದುಕೊಂಡಾಗ ಕೆಳಗಡೆ ರೈಟ್ ಸೈಡಲ್ಲಿ ಆ್ಯಡ್ ಸ್ಟೂಡೆಂಟ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ಆ್ಯಡ್ ಇಂಡಿವಿಜುವಲ್, ಬಲ್ಕ್ ಅಪ್ಲೋಡ್, ಇಂಪೋರ್ಟ್ ಎಕ್ಸಿಸ್ಟಿಂಗ್ ಅಂತ 3 ರೀತಿ ಬರುತ್ತೆ. ಬಲ್ಕ್ ಅಪ್ಲೋಡು ಅದು ಎಕ್ಸೆಲ್ ಫಾರ್ಮಲ್ಲಿ ತೊಗೊಂಡು ಮಾಡಬೇಕಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಇಂಪೋರ್ಟ್ ಎಕ್ಸಿಸ್ಟಿಂಗಲ್ಲಿ ಕೂಡ ಅದು MHRDಯಿಂದ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ, ಅದು ಕೂಡ ಇನ್ನು ಸರ್ವರ್ ಸಪೋರ್ಟ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಬೇರೆ ದಾರಿ ಇಲ್ಲದೆ ನಾವು ಆ್ಯಡ್ ಇಂಡಿವಿಜುವಲ್ ಮೂಲಕನೇ ಮಗುವನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಇಂಡಿವಿಜುವಲನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ನಾವು ಮಗುವನ್ನು ಆ್ಯಡ್ ಮಾಡಬೇಕಾದ್ರೆ ಆ ಮಗುವಿನ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕು. ರಿಜಿಸ್ಟ್ರೇಷನ್ ID ಅಂತ ಇದೆ, ಇಲ್ಲಿ ಐ ಮಾರ್ಕರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಎನಿ ಯೂನಿಕ್ ID ಆಫ್ ದ ಸ್ಟೂಡೆಂಟ್ ಇನ್ ದ ಸ್ಕೂಲ್ ಅಂತ ತೋರಿಸುತ್ತೆ. ಅಂದರೆ ಯಾವುದಾದ್ರೂ SATS ID ಆಗಿರ್ಬೋದು ಅಥವಾ ಅಪಾರ್ ID ಆಗಿರ್ಬೋದು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಡೈಸ್ ಕೋಡನ್ನು ಹಾಕಬೇಕು. ನೆಕ್ಸ್ಟ್ ಆ ಮಗುವಿನ ಅಪಾರ್ ID ಕೂಡ ಬೇಕು. ಅಪಾರ್ IDಯನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಅಪಾರ್ IDಯನ್ನು ನಮ್ಮ ಶಾಲೆ ಇರುವ ಎಲ್ಲ ಮಕ್ಕಳದ್ದು ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಈಸಿ ಆಗುತ್ತೆ. ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ಈ ವಿಡಿಯೋ ಕೊನೆಯಲ್ಲಿ ನಾನು ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಅಪಾರ್ IDಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟ್ ಇನ್ನು
ಕ್ಲಾಸ್ ಸೆಕ್ಷನ್ನು ಅಕಾಡೆಮಿಕ್ ಇಯರ್ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ. ಡೇಟ್ ಆಫ್ ಬರ್ತ್ ಫಾರ್ ಎಕ್ಸಾಂಪಲ್ ಆಗಿ ಒಂದು ಡೇಟ್ ಸೆಲೆಕ್ಟ್ ಆಗಿರುತ್ತೆ. ನೀವು ಪಕ್ಕದಲ್ಲಿರೋ ಕ್ಯಾಲೆಂಡರನ್ನು ಟಚ್ ಮಾಡಿಬಿಟ್ಟು ಆ ಮಗು ಯಾವ ವರ್ಷ ಯಾವ ತಿಂಗಳಲ್ಲಿ ಜನಿಸಿದೆ ಅದನ್ನು ಸೆಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಜೆಂಡರನ್ನು ಡೌನ್ ಆರೋ ಮಾರ್ಕಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾದರ್ ನೇಮ್, ಮದರ್ ನೇಮ್, ಗಾರ್ಡಿಯನ್ ನೇಮ್, ಇಮೇಲ್ ID ಇವೆಲ್ಲವನ್ನು ಹಾಕಿ ಮೊಬೈಲ್ ನಂಬರನ್ನು ಹಾಕಿ ಫ್ಯಾಮಿಲಿ ಎಕನಾಮಿಕ್ ಕಂಡೀಷನ್ ಹೇಗೆ ಲೋ ಇದೆನೋ ಮೀಡಿಯಮ ಹೈ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಇದರಲ್ಲಿ ನಾವು ಇನ್ನೊಂದನ್ನು ಗಮನಿಸ್ಬೋದು, ಯಾವ್ಯಾವ ಪ್ರಶ್ನೆಗಳ ಮುಂದೆ ಸ್ಟಾರ್ ಮಾರ್ಕ್ ಇದೆಯೋ ರೆಡ್ ಕಲರಲ್ಲಿ ಅದು ಕಂಪಲ್ಸರಿಯಾಗಿ ತುಂಬಲೇಬೇಕು, ಅದನ್ನು ಬಿಡುವಂತಿಲ್ಲ. ಅದೇ ಸ್ಟಾರ್ ಮಾರ್ಕ್ ಇಲ್ಲದಂತಹದನ್ನು ನಾವು ಗೊತ್ತಿಲ್ಲ ಅಂತಂದರೆ ಬೇಕಾದರೆ ಖಾಲಿ ಬಿಡ್ಬೋದು. ಇದೆಲ್ಲವನ್ನು ಹಾಕಿ ನಾನು ಒಂದು ಮಗುವಿನ ಮಾಹಿತಿಯನ್ನು ನಿಮಗೆ ತೋರಿಸ್ತಿದ್ದೀನಿ. ಮ್ಯಾಂಡೇಟರಿ ಫೀಲ್ಡ್ಸ್ನ ಮಾಹಿತಿಯನ್ನು ಹಾಕಲೇಬೇಕು. ಉಳಿದಂಥ ಮಾಹಿತಿ ಇದ್ದಷ್ಟು ಮಾಹಿತಿಯನ್ನು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಸಕ್ಸಸ್ ಎ ನ್ಯೂ ಸ್ಟೂಡೆಂಟ್ ಪ್ರೊಫೈಲ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಆ್ಯಡೆಡ್ ಅಂತೇಳಿ ಈ ರೀತಿ ಆ ಮಗು ಈ ಕ್ಲಾಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದೇ ರೀತಿ ನೀವು ಎಲ್ಲ ತರಗತಿಗಳ ಎಲ್ಲ ಮಕ್ಕಳನ್ನು ಆ್ಯಡ್ ಸ್ಟೂಡೆಂಟ್ ಮೂಲಕ ಈ ರೀತಿ ಫಸ್ಟ್ ಆ್ಯಡ್ ಮಾಡ್ಕೊಳ್ಬೇಕು. ನಂತರ ಈಗ ಈ 4ನೇ ತರಗತಿ ಎಲ್ಲ ಮಕ್ಕಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಈಗ ಮಗುವಿನ ಹೆಸರು ಮುಂದೆ ನಾಟ್ ಸ್ಟಾರ್ಟೆಡ್ ಅಂತಿದೆ. ಇಲ್ಲಿಂದ ನಾವು ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡೋದು. ಈ ಮಗುವಿನ ಹೆಸರಿನ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗುವಿನ ಹೆಸರಿನ ಕೆಳಗಡೆ ಎಡಿಟ್ ಪ್ರೊಫೈಲ್ ರಿಮೂವ್ ಸ್ಟೂಡೆಂಟ್ ಅಂತ ಇರುತ್ತೆ. ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಈ ಮಗು ಏನಾದರೂ ಈಗ 4ನೇ ತರಗತಿಯಲ್ಲಿ ಈ ಮಗುವನ್ನು ಆ್ಯಡ್ ಮಾಡಿದ್ದೀನಿ, ಮಿಸ್ಸಾಗಿ ಏನಾದರೂ ನಾವು ಇದು ಮಗು 5ನೇ ತರಗತಿಯಾಗಿದ್ದು 5ನೇ ತರಗತಿಯಲ್ಲಿ ಆ್ಯಡ್ ಮಾಡೋ ಬದಲು 4ನೇ ತರಗತಿಯಲ್ಲಿ ಆ್ಯಡ್ ಮಾಡಿದಾಗ ರಿಮೂವ್ ಸ್ಟೂಡೆಂಟ್ ಅಂತ ಇದರಲ್ಲಿ ರಿಮೂವ್ ಮಾಡಿಬಿಟ್ಟು ನೆಕ್ಸ್ಟ್ 5ನೇ ತರಗತಿಯಲ್ಲಿ ಆ್ಯಡ್ ಸ್ಟೂಡೆಂಟ್ ಅಂತ ಮತ್ತೊಮ್ಮೆ ಈ ಮಗುವಿನ ಡೀಟೇಲ್ಸ್ ಹಾಕಿದರೆ 5ನೇ ತರಗತಿಯಲ್ಲಿ ನೀವು ಆ್ಯಡ್ ಮಾಡಬಹುದಾಗಿದೆ. ಅಥವಾ ಎಡಿಟ್ ಪ್ರೊಫೈಲ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ಈ ಲಕ್ಷ್ಮಿ ಅನ್ನುವಂಥ ಮಗುವಿನ ಹೆಸರಿನ ಡೀಟೇಲ್ಸಲ್ಲಿ ಏನಾದರೂ ತಪ್ಪು ಮಾಡಿದರೆ, ತಂದೆ ಹೆಸರು, ತಾಯಿ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಮೊಬೈಲ್ ನಂಬರಲ್ಲಿ ಏನಾದರೂ ತಪ್ಪು ಮಾಡಿದರೆ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಾಹಿತಿ ಮತ್ತೆ ಓಪನ್ ಆಗುತ್ತೆ. ಯಾವ್ಯಾವ ಮಾಹಿತಿ ನೀವು ತಪ್ಪು ಹಾಕಿದರೆ ಅದನ್ನು ಸರಿ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ನೀವು ಮಗುವಿನ ಮಾಹಿತಿ ಏನಾದರೂ ತಪ್ಪು ಮಾಡಿದಲ್ಲಿ ಮಾಹಿತಿಯನ್ನು ಸರಿ ಮಾಡ್ಕೋಬಹುದಾಗಿದೆ. ನೆಕ್ಸ್ಟ್ ನಾವೀಗ ಸ್ಕ್ರೀನಿಂಗ್ ಮಾಡಲು ಆ ಮಗುವಿನ ಹೆಸರಿನ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಮಾಹಿತಿ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇನ್ ಸ್ಕ್ರೀನಿಂಗ್ ಇರೋದು. ಇದರಲ್ಲಿ ನಾವು ಏನಂತಂದರೆ ಆ ಮಗುವಿನ ಕೆಳಗಡೆ 1.1 ಹಿಡಿದ್ಬಿಟ್ಟು ಕೊನೆಯದಾಗಿ ಸ್ಕ್ರಾಲ್ ಮಾಡ್ತಾ ಹೋಗಿ ನೋಡಿ 22.1 ಇಷ್ಟೆಲ್ಲ ಪ್ರಶ್ನೆಗಳು ಏನಂತಂದರೆ 63 ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳು ಅಂಗವಿಕಲತೆಗೆ ಸಂಬಂಧಪಟ್ಟಂತೆ ಇರ್ತವೆ. ಈ ಅಂಗವಿಕಲತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಪ್ರತಿಯೊಂದು ಮಗುವಿಗೂ ಓದ್ಕೊಂಡು ಚೆಕ್ ಬಾಕ್ಸ್ ಪಕ್ಕದಲ್ಲಿದೆಯಲ್ಲ, ಆ ಮಗು ಅಂಗವಿಕಲತೆಗೆ ಒಳಪಟ್ಟಿದ್ರೆ ಯಾವ ರೀತಿಯ ಅಂಗವಿಕಲತೆಗೆ ಸಂಬಂಧಿಸಿದೆ. ಫಾರ್ ಎಕ್ಸಾಂಪಲ್ ಒಂದೆರಡನ್ನು ತೋರಿಸ್ತೀನಿ ನಾನು. ದಿಸ್ ಸ್ಟೂಡೆಂಟ್ ಹ್ಯಾಸ್ ಡಿಫಿಕಲ್ಟಿ ಇನ್ ವಾಕಿಂಗ್ ಆರ್ ನೀಡ್ ಸಪೋರ್ಟ್ ಟು ವಾಕ್ ಆರ್ ಕ್ಲೈಂಬ್ ಸ್ಟೇರ್ಸ್ ಅಂತ ಇದೆ. ಅಂದರೆ ಈ ಮಗು ನಡೆಯಲು ಕಷ್ಟಪಡುತ್ತೆ, ನಡಿಬೇಕಾದ್ರೆ ಒಂದಿಷ್ಟು ಸಪೋರ್ಟ್ ಏನಾದರೂ ಬೇಕು ಅಂತಂದು ಆ ಮಗುವಿನ ಲಕ್ಷಣದಲ್ಲಿ ಇತ್ತು ಅಂತಂದರೆ ಆವಾಗ ನೀವು ಇದನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಈ ರೀತಿಯ ಯಾವುದೇ ಲಕ್ಷಣ ಆ ಮಗುವಿನ ಹತ್ರ ಇಲ್ಲ ಅಂತಂದರೆ MTI ಬಿಡಬೇಕಾಗುತ್ತೆ. ಈ ರೀತಿ ಪ್ರತಿಯೊಂದು ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ಟು ನಾವು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ಮಗುವಿಗೆ ಯಾವುದೇ ಅಂಗವಿಕಲತೆ ಇಲ್ಲ ಅಂತಂದರೆ ಎಲ್ಲವನ್ನೂ ಖಾಲಿ ಬಿಟ್ಟು ಲಾಸ್ಟ್ ಕೊನೆಯಲ್ಲಿರುವಂತಹ ನನ್ ಆಫ್ ದ ಅಬೋವ್ 22.1 ಇದೆಯಲ್ಲ, ಆ ನಮ್ಮ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕಾಗುತ್ತೆ. ಈಗ ನಾನು ತೆಗೆದುಕೊಂಡಿರೋ ಮಗುವಿನಲ್ಲಿ ಈ ಯಾವುದೇ ರೀತಿಯ ಲಕ್ಷಣಗಳಿಲ್ಲ, ನಾನು ಅದನ್ನೆಲ್ಲ ಓದ್ಕೊಂಡ್ಬಿಟ್ಟು ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನೀಗ ನನ್ ಆಫ್ ದ ಅಬೋವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ. ನಿಮ್ಮ ತರಗತಿಯಲ್ಲಿ ಕೂಡ CWSN ಬಿಟ್ಟು ಉಳಿದಂತಹ ಮಕ್ಕಳು ಏನೂ ಪ್ರಾಬ್ಲಮ್ ಇರಲಾರ್ದವ್ರು ಇರ್ತಾರಲ್ಲ, ಅವರೆಲ್ಲ ಹೆಸರುಗಳನ್ನು ಆ್ಯಡ್ ಮಾಡಿಕೊಂಡು ನೀವು ಇದೇ ರೀತಿ ನನ್ ಆಫ್ ದ ಅಬೋವ್ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಗ ಪಾಪಪ್ ಮೆಸೇಜ್ ಬರುತ್ತೆ, ಆರ್ ಯು ಶೋರ್ ವಾಂಟ್ ಟು ಸಬ್ಮಿಟ್ ದಿ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ. ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಡಾಟಾ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಈಗ ಬ್ಯಾಕ್ ಹೋದಾಗ ನೋಡಿ ಆ ಮಗುವಿನ ಹೆಸರಿನ ಮುಂದೆ ಕಂಪ್ಲೀಟೆಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ನೀವು ನಿಮ್ಮ ಶಾಲೆಯಲ್ಲಿರುವಂಥ ಪ್ರತಿಯೊಂದು ತರಗತಿಯ ಪ್ರತಿಯೊಂದು ಮಗುವನ್ನು ಕೂಡ ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ. ಈಗ ಬ್ಯಾಕ್ ಬರ್ತೀನಿ. ಇಲ್ಲಿ ನೋಡ್ಬೋದು ನಾವು ಈ ಎಲ್ಲ ತರಗತಿಗಳಲ್ಲಿ ನಾಟ್ ಸ್ಟಾರ್ಟೆಡ್ ಅಂತಿದೆ, ಬಟ್ 4th ಸ್ಟ್ಯಾಂಡರ್ಡಲ್ಲಿ ಒಂದು ಮಗುವಿಂದ ಮಾಡಿದ ಸಲುವಾಗಿ ಇನ್ ಪ್ರೋಗ್ರೆಸ್ ಅಂತ ಯೆಲ್ಲೋ ಕಲರಲ್ಲಿ ತೋರಿಸ್ತಾ ಇದೆ.
ನೆಕ್ಸ್ಟ್ ಮತ್ತೆ ಬ್ಯಾಕ್ ಹೋಗೋಣ. ಇಲ್ಲಿ ಶಿಕ್ಷಕರು ಸ್ಕ್ರೀನಿಂಗ್ ಆಗಿರುವಂತಹ ಡೀಟೇಲ್ಸನ್ನು ಇಲ್ಲಿ ಕೆಳಗಡೆ ಇರುವಂತಹ ಮೇನ್ ಪೇಜಲ್ಲಿರುವಂತಹ ಕೆಳಗೆ ಇರುವಂತಹ ಸ್ಕ್ರೀನಿಂಗ್ ಪಾರ್ಟ್ 1 V ಅಂತಿದೆಯಲ್ಲ, ಇದನ್ನು ಓಪನ್ ಮಾಡಿಬಿಟ್ಟು ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿದೆ. ನೋಡಿ, ಉಳಿದ ಎಲ್ಲ ತರಗತಿಯಲ್ಲಿ ಸ್ಕ್ರೀನ್ಡ್ ಸ್ಟೂಡೆಂಟ್ಸ್ 0, ಡಿಸಬಿಲಿಟೀಸ್ ಸಸ್ಪೆಕ್ಟೆಡ್ 0, ಎಲ್ಲ ಡೇಟ್ ಆಫ್ ಕಂಪ್ಲೀಷನ್ ಎಲ್ಲ ಖಾಲಿ ಇದೆ. ಬಟ್ ಇದು 4th ಸ್ಟ್ಯಾಂಡರ್ಡಲ್ಲಿ ಸ್ಕ್ರೀನ್ಡ್ ನಾವು ಒಂದು ಮಗುವಿನ ಮಾಡಿದ್ದೀವಿ, ಅದಕ್ಕೆ ಸ್ಕ್ರೀನ್ ಸ್ಟೂಡೆಂಟ್ 1 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ಯಾವ ಮಗು ಕಂಪ್ಲೀಟ್ ಆಗಿದೆ ಅಂತ ಕೂಡ ನಮಗೆ ತೋರಿಸುತ್ತೆ. ಇದು ಶಿಕ್ಷಕರ ಲಾಗಿನ್ನಲ್ಲಿ. ಇನ್ನು ಮುಖ್ಯ ಗುರುಗಳ ಲಾಗಿನ್ನಲ್ಲಿ ಕೂಡ ನಾವು ಇದನ್ನು ನೋಡಿಕೊಂಡು PDF ರೂಪದಲ್ಲಿ ಸೇವ್ ಮಾಡ್ಕೊಳ್ಬೋದಾಗಿದೆ. ಅದು ಹೇಗೆ ಅಂತ ನನಗೆ ತೋರಿಸ್ತೀನಿ. ಟೀಚರ್ ಲಾಗೌಟ್ ಆಗಿ ನಾನು ಹೆಡ್ ಟೀಚರಿಂದ ಲಾಗಿನ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹೆಡ್ ಟೀಚರ್ ಮೇನ್ ಪೇಜಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಸ್ಕ್ರೀನಿಂಗ್ ಪಾರ್ಟ್ 1 ವಿವ್ ರಿಪೋರ್ಟ್ ಅಂತಿದೆ ನೋಡಿ. ಇದನ್ನ ಮೇಲೆ ಕ್ಲಿಕ್ ಮಾಡಿದಾಗ ಸೇಮ್ ಟೀಚರಲ್ಲಿ ಹೇಗೆ ಬಂತಲ್ಲ ಅದೇ ರೀತಿ ಇಲ್ಲಿ ಕೂಡ ಎಲ್ಲ ಸೆಕ್ಷನ್ ಕ್ಲಾಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. 4th ಸ್ಟ್ಯಾಂಡರ್ಡಲ್ಲಿ ಸ್ಕ್ರೀನ್ಡ್ ಸ್ಟೂಡೆಂಟ್ಸ್ 1 ಕಂಪ್ಲೀಟ್ ಆಗಿದೆ. ಅದನ್ನು ಕ್ಲಿಕ್ ಮಾಡಿದಾಗ ಸೇಮ್ ನಮಗೆ ಯಾವ ಮಗು ಅಂತ ತೋರಿಸುತ್ತೆ. ಈಗ ನೀವು ಮಾಡಿರುವಂತಹ ಸ್ಕ್ರೀನಿಂಗ್ ರಿಪೋರ್ಟನ್ನು ತೆಗೆದುಕೊಳ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಡೌನ್ಲೋಡ್ ಕನ್ಸಾಲಿಡೇಟ್ ಸ್ಕೂಲ್ ರಿಪೋರ್ಟ್ ಅಂತಿದೆ ಮತ್ತು ಡೌನ್ಲೋಡ್ ರಿಪೋರ್ಟ್ ಅಂತಿದೆ ನೋಡಿ. ಈ ಡೌನ್ಲೋಡ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಆಗ ಪಾಪಪ್ ಮೆಸೇಜ್ ಕೇಳುತ್ತೆ, ಪ್ಲೀಸ್ ಕನ್ಫರ್ಮ್ ಅಂತೇಳಿ. ಆ ಎಸ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಆಗ ನೀವು ಮಾಡಿರುವಂತಹ ಡೀಟೇಲ್ಸ್ ಡೌನ್ಲೋಡ್ ಆಗಿ ಸೇವ್ ಆಗಿರುತ್ತೆ. ಅದನ್ನು ನೀವು ಓಪನ್ ಮಾಡ್ಕೊಂಡು ಬಿಟ್ಟು ನೋಡ್ಬೋದಾಗಿದೆ.